ಪ್ರಕಾಶ್ ಅಣ್ಣ ಎಲ್ಲಿ ದುಃಖ ಇದೆಯೋ, ಎಲ್ಲಿ ಅವಮಾನ ಇದೆಯೋ, ಎಲ್ಲಿ ಹಸಿವು ಇದೆಯೋ, ಎಲ್ಲಿ ತಿರಸ್ಕಾರ ಇದೆಯೋ ಅಲ್ಲಿ ಹೋಗಿ ಪುರಸ್ಕಾರ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಪ್ರಕಾಶ್ ಅಣ್ಣ ಮಾಡ್ತಾರೆ. ನಾವು ನಮ್ಮ ಬದುಕು ಹೇಗಿರ್ಬೇಕಂತ ಹೇಳಿದ್ರೆ ಧರ್ಮದ ಬಿಗಿ, ಕರ್ಮದ ಕಟ್ಟು, ಭಕ್ತಿಯ ಬಲ, ನೀತಿಯ ನೆಲೆ ಇದು ಬದುಕಿಗೆ ಪೂರಕವಾಗಿ ಸ್ಪಂದಿಸಿದಾಗ ಆಗ ನಮ್ಮ ಬದುಕು ಭಾವಗೀತೆಯಾಗ್ತದೆ. ಧೂಳಿನ ಕಣಕಣವೂ ಕೂಡ ಪರಮ ಪ್ರಸಾದವಾಗುವ ಅಮೃತ ಘಳಿಗೆ ಇದು ಅಂತ ನಾನು ಭಾವಿಸ್ತೇನೆ. ಪಡೆದಾಗ ಕೈ ಮುಗಿಯುವವರು ಅನೇಕರು, ಆದರೆ ಕೊಟ್ಟು ಕೈ ಮುಗಿಯುವವರಿದ್ದಾರೆ ಅಂತ ತೋರಿಸಿಕೊಟ್ಟದ್ದು ಪ್ರಕಾಶಣ್ಣ. ಬಂದಾರೋ ಬಂದಾರೋ ಸಾಹುಕಾರ, ಪ್ರೀತಿಲೂ ನೋವಲ್ಲೂ ಪಾಲುದಾರ. ಬಂದಾರೋ ಬಂದಾರೋ ಸಾಹುಕಾರ, ಕನಸಲ್ಲೂ ಕೈ ಹಿಡಿಯೋ ಸೂತ್ರಧಾರ. ಎಲ್ಲ ಸಹಿಸಿ ನಗುವ ಜಾದುಗಾರ, ಮನಸ್ಸು ಮನಸ್ಸನ್ನ ಹೊಲಿಯೋ ಸೂಜಿದಾರ. ಆ ಸಾಧನೆಯ ಜೊತೆಗೆ ತಮ್ಮ ನೆರವಿನ ಹಸ್ತವನ್ನು ಬೆಳೆಸೋದಕ್ಕೆ, ನೆರವಿನ ಹಸ್ತವನ್ನು ಚಾಚೋದಕ್ಕೆ ಇಲ್ಲಿ ಒಂದು ಮಾದರಿ ಇದೆ. ಶ್ರೀ ಪ್ರಕಾಶ್ ಶೆಟ್ಟರು ಆ ಮಾದರಿಯನ್ನು ನಿಮಗೆ ತೋರಿಸಿದ್ದಾರೆ. ನನ್ನ ಹಣ ಸಹಾಯವನ್ನು ಮಾಡ್ತೀವಿ ಮತ್ತು ಆ ಚಿಂತನೆಯ ಮುಖಾಂತರನೂ ಬೀಜ ಪ್ರಸಾರವನ್ನ ಮಾಡ್ತೀವಿ ಅನ್ನುವಂತಹ ಒಂದು ಮಾತನ್ನ ಅವರ ಕೃತಿಯಿಂದ ಮಾಡಿ ತೋರಿಸಿದ್ದಾರೆ. ಬೇಕಾದಷ್ಟು ಐಶ್ವರ್ಯವಂತರು ಇರಬಹುದು, ಕೋಟ್ಯಾಧಿಪತಿಗಳು, ಲಕ್ಷಾಧಿಪತಿಗಳು ಬೇಕಾದಷ್ಟು ನಾವು ಸಮಾಜದಲ್ಲಿ ಕಾಣ್ತೇವೆ. ಆದರೆ ಸಮಾಜದಲ್ಲಿ ಈ ರೀತಿ ಸಾಧನೆ ಮಾಡಿದವರು ಅದೆಷ್ಟೋ ಜನ ಇದ್ರು ಕೂಡ ಅವರೆಲ್ಲರಲ್ಲೂ ಕೂಡ ಪ್ರಕಾಶ್ ಶೆಟ್ಟರವರು ಇವತ್ತು ಮುಂಚೂಣಿಯಲ್ಲಿದ್ದಾರೆ. ಕಣ್ಣ ನೀರ ಒರೆಸುತ್ತಾನೆ ದೈವ ಮೆಚ್ಚುವ ಮಾನವ. ಬಹುಶಃ ನನ್ನ ಬದುಕಿನಲ್ಲಿ ಒಂದು ಅತ್ಯಂತ ಸಂತೋಷದ ದಿನ, ಬಹಳ ಖುಷಿಯ ದಿನ ಅಂತ ಹೇಳ್ತಾ ಇದ್ದೇನೆ. ಕಷ್ಟ ಎಲ್ಲರಿಗೂ ಬರ್ತದೆ, ದುಡ್ಡಿದ್ದವನಿಗೂ ಬರ್ತದೆ, ದುಡ್ಡಿಲ್ಲದವನಿಗೂ ಬರ್ತದೆ. ನೀವು ಧೈರ್ಯವಂತರಾಗಬೇಕು. ನಿಮ್ಮ ಆತ್ಮಶಾಂತಿಯನ್ನು ಇಟ್ಟುಕೊಂಡು ಗುರಿಯನ್ನು ತಲುಪುವವರೆಗೆ ನೀವು ನಿಮ್ಮ ಸಾಧನೆಯನ್ನು, ಪ್ರಯತ್ನಗಳನ್ನು ಮಾಡಿ ಸಾಧನೆಯಾಗಿ ನೀವು ಪರಿವರ್ತಿಸುವ ಕೆಲಸದಲ್ಲಿ ನೀವೆಲ್ಲರೂ ತೊಡಗಬೇಕು. ಮುಂದಿನ ದಿನಗಳಲ್ಲಿ ನೀವು ಕೂಡ ಇದೇ ರೀತಿ ಈ ಒಂದು ಸಹಾಯವನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಹೇಳ್ತಾರೆ. ನೀವು ನಿಮ್ಮ ಮುಂದಿನ ಬದುಕಿನಲ್ಲಿ ಒಂದು ಒಳ್ಳೆಯ ಮನುಷ್ಯನಾಗಿ, ಒಳ್ಳೆಯ ಮಾನವನಾಗಿ, ಈ ದೇಶದ ಒಂದು ಆಸ್ತಿಯಾಗಿ ನಿಮ್ಮ ತಂದೆ ತಾಯಿಯವರಿಗೆ ಒಂದು ಗೌರವವನ್ನು ಸಲ್ಲುವಂತ ಕೆಲಸ ನೀವು ಮಾಡ್ತೀರಿ ಅಂತ ಹೇಳುವ ಒಂದು ಭರವಸೆ ನನಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ.